ಸುದೀಪ್ ಬಗ್ಗೆ ಏನಾದ್ರು ಹೇಳ್ಬೋದಾ? ತುಂಬ ಬುದ್ಧಿವಂತ. ಅವರಿಗೆ ಅವ್ರ ಮುಖ ನೋಡಿ ಹೇಳ್ತಾರೆ, ರಾಶಿ ಗೊತ್ತಿಲ್ಲ ನನಗೆ. ಅವರಿಗೆ ಸಿನಿಮಾ ನಾಲೆಡ್ಜ್ ಏನೂ ಅಲ್ಲ, ಸಿನಿಮಾ ನಾಲೆಡ್ಜನ್ನ ಮೀರಿದ ನಾಲೆಡ್ಜ್ ಇದೆ. ಸಿನಿಮಾ ನಾಲೆಡ್ಜ್ ಅವ್ರ ಹತ್ರ 50% ಇದ್ದರೆ 100% ಲೌಕಿಕ ಜ್ಞಾನ ಇದೆ. ಅದ್ಭುತ ಜ್ಞಾನಿ, ತೋರಿಸ್ಕೊಳ್ಳಲ್ಲ ಅಂತ. ನೀವು ಗಮನಿಸಿ, ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮದಲ್ಲಿ ಅವ್ರು ಮಾತಾಡೋದು ಅಷ್ಟೊಂದು ಸ್ಕ್ರಿಪ್ಟ್ ಕೊಡೋಕ್ಕಾಗಲ್ಲ ಸರ್. ಸ್ಪಾಟ್. ನಾನು ಅದನ್ನೇ ಹೇಳ್ತೀನಿ, ಸ್ಕ್ರಿಪ್ಟ್ ಕೊಡೋಕ್ಕಾಗಲ್ಲ, ಗಟ್ಟು ಮಾಡಿ ಹೇಳೋಕ್ಕಾಗಲ್ಲ. ಅವರು ಆ ಸ್ಪಾಟಲ್ಲಿ ಅಲ್ಲಿ ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳಿಗೆ ಆ ಒಂದು ತಾರ್ಕಿಕ ನಿರೂಪಣೆ, ಇನ್ನೆಲ್ಲೋ ಒಂದು ಕಡೆ ಆ ಉದಾಹರಣೆಗಳು, ಆ ಮೇಲೆ ಇನ್ನೆಲ್ಲೋ ಒಂದು ಕಡೆ ಬಳಸುವ ಆ ಕನ್ನಡ ಪದಗಳು. ಕವಿ ಅಲ್ಲ ಆತ, ನನಗೆ ಆಶ್ಚರ್ಯ ಆಗ್ತಾ ಇದೆ. ಕವಿ ಅಲ್ಲ ರೀ, ಸಾಹಿತ್ಯಿಕ ಗ್ರಾಂಥಿಕ ಭಾಷೆಗಳು. ನಾನು ಆಗಲೇ ಹೇಳಿದೆ, ಪ್ರತಿಯೊಬ್ಬನ ಒಳಗಡೆ ಯಾವುದಾರೊಂದು ಹೆಚ್ಚು ದೈವಿಕ ಅಂಶ ಇದ್ದರೆ ಆ ಥರ ಆಗ್ಬಿಡ್ತಾನೆ ಅಂತ. ಸೊ ಬುದ್ಧಿವಂತ, ನಾಲೆಡ್ಜ್ ಇರ್ತಕ್ಕಂಥ ಮನುಷ್ಯ. ಯಾವ ಸಂದರ್ಭದಲ್ಲಿ ಹೇಗಿರಬೇಕು, ಯಾರ ಜೊತೆ ಹೇಗೆ ಬೆರೆತ್ಕೊಂಡು ಹೋಗಬೇಕು ಎಲ್ಲ ಇದೆ. ಎಲ್ಲೋ ಒಂದು ಕಡೆ ಆತನಲ್ಲಿರುವ ಪ್ರತಿಭೆಗೆ ತಕ್ಕಂತಹ ತೋರಿಸಬೇಕಾದಂಥ ಗರ್ವ ಇಲ್ಲ, ಅದು ಮೇಲಕ್ಕೆ ತಗೊಂಡೋಗ್ಬಿಡುತ್ತೆ. ದರ್ಶನ್ ಶ್ರಮಜೀವಿ. ತುಂಬ ಶ್ರಮಪಟ್ಟು ಒಂದು ಹಂತಕ್ಕೆ ಏರಬೇಕು ಅಂತ ಕನಸು ಕಂಡವ ನಟರು. ಅದಾದ ನಂತರ ಸಿನಿಮಾಕ್ಕೆ ಬೇಕಾದಂಥ ದೇಹ ದಾಢ್ಯತೆಯನ್ನು ಹೊಂದಿದಂಥ ವ್ಯಕ್ತಿ, ಅದರಲ್ಲಿ ಎರಡು ಮಾತಿಲ್ಲ. ಆ ಒಂದು ಚಾರ್ಮು ಎಲ್ಲ ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ. ಅಭಿನಯ ಚಿತ್ರ, ಎವ್ರಿಥಿಂಗ್ ಓಕೆ. ಒಂದೊಂದು ಸರಿ ಏನಾಗ್ಬಿಡುತ್ತೆ, ಯಾರೋ ಅಕ್ಕಪಕ್ಕದ ಕೆಲವು ಕಲಾವಿದರುಗಳಿಂದ ಅಥವಾ ಇನ್ಯಾರಿಂದಲೂ ಅವರು ಒಂದಿಷ್ಟು ನಿರ್ದಾಕ್ಷಿಣ್ಯಕ್ಕೆ ಒಳಗಾದಾಗ, ದರ್ಶನ್ ಅವರಂತಲ್ಲ ಯಾವುದೇ ನಟರಾಗಲಿ ನಿರ್ದಾಕ್ಷಿಣ್ಯಕ್ಕೆ ಒಳಗಾದಾಗ, ಅಪಮಾನಕ್ಕೆ ಒಳಗಾದಾಗ ಒಂದು ಕಿಚ್ಚು ಬರುತ್ತೆ ಮನುಷ್ಯನಲ್ಲಿ. ನಾನು ಇವ್ರಿಗೆಲ್ಲರಿಗೂ ಒಂದು ಹಂತಕ್ಕೆ ಹೋಗಿ ತಕ್ಕ ಪಾಠವನ್ನು ಕಲಿಸಬೇಕು ಅಂತಕ್ಕಂಥ ಒಂದು ಕಿಚ್ಚು ಬರುತ್ತೆ. ಆ ಕಿಚ್ಚು ಒಂದೊಂದು ಸಾರಿ ಆರೋಗ್ಯಕರವಾಗಿ ಮೇಲೆ ತಗೊಂಡೋಗುತ್ತೆ, ಒಂದೊಂದು ಸಾರಿ ಒಂದು ಚೂರು ದಾರಿಯನ್ನು ತಪ್ಪಿಬಿಡುತ್ತೆ, ಅವರನ್ನೇ ಸುಡುತ್ತೆ. ಕಿಚ್ಚು ತಾನೆ, ಕಿಚ್ಚು ಅವ್ರ ಕಿಚ್ಚು ಪ್ಲಸ್ ಕೆಚ್ಚು. ಒಂದೊಂದು ಸಾರಿ ಈಗ ನೋಡಿ, ನಾನು ಹೇಳ್ತೀನಿ, ಈಗ ಒಂದು ರಂಗದಲ್ಲಿದ್ದಾಗ ಒಂದಿಷ್ಟು ಅಕ್ಕಪಕ್ಕದವರಿಂದ ನಾವು ಅನುಭವಿಸ್ತೀವಿ, ಅವಮಾನಗಳು ಅದೆಲ್ಲ ಅನುಭವಿಸ್ತೀವಿ. ಅದನ್ನು ಯಾವಾಗಲೂ ಬಿಡಿ ಅಂತ ಉದಾಸೀನ ಮಾಡೋದೊಂದು, ಕೆಚ್ಚಿನಿಂದ ಮುನ್ನಡೆಯೋದು ಒಂದು. ನಮ್ಮಲ್ಲೂ ಕೆಚ್ಚು ರೂಢಿಸ್ಕೊಂಡು ಮೇಲೆ ಬಂದ್ಬಿಟ್ಟು ಆ ಕೆಚ್ಚು ಅನ್ನೋದು ಹಿಂಗೆ ವೇಗ ಹೊರಟಾಗ ಕೆಲವರು ಅಲ್ಲಲ್ಲೇ ಆ ಕೆಚ್ಚಿಗೆ ಒಂಚೂರು ಬ್ರೇಕ್ ಕೊಟ್ಕೊಂಡು ಹೋಗ್ತಿರ್ತಾರೆ, ಕಮರ್ಷಿಯಲ್ ಬ್ರೇಕ್ ಕೊಟ್ಕೊಂಡು. ಈ ಕೆಚ್ಚು ಅದು ಒಂದು ಹಂತವನ್ನು ದಾಟಿ ಅದು ಹೋಗ್ಬಿಟ್ಟಾಗ ಅವ್ರಿಗೆ ಅರಿವಿಲ್ಲದ ಹಾಗೆ ಒಂದಿಷ್ಟು ಅವಘಡಗಳು ನಡೆದ್ಬಿಡ್ತವೆ, ಅವ್ರಿಗೆ ಅರಿವಿಲ್ಲದ ಹಾಗೆ. ಈಗ ನಡೆದಿರೋದು ಹೌದು. ಎಷ್ಟು ವರ್ಷ ಇದೆ ಅದು? ವ್ಯಕ್ತಿ ಒಳ್ಳೆಯವರೇ ಹೇಳ್ತೀನಿ. ಇದಾಗಿರೋದು ಸಾಂದರ್ಭಿಕ ಅಥವಾ ನಾನು ಆವಾಗಲೇ ಹೇಳಿದ್ನಲ್ಲ ಗೋಚಾರ ಅಂತ. ಯಾವುದೋ ಗೋಚಾರದಲ್ಲಿ ವ್ಯತಿರಿಕ್ತವಾದಂಥ ಈ ಗ್ರಹಗಳ ಪ್ರವೇಶ ಆಗಿ ಅದು ಮನಸ್ಸನ್ನು ಬ್ಲ್ಯಾಂಕ್ ಮಾಡಿಬಿಡುತ್ತೆ. ಎಷ್ಟೇ ಬುದ್ಧಿವಂತರಾದರೂ ಬ್ಲ್ಯಾಂಕ್ ಮಾಡುತ್ತೆ. ಅದಕ್ಕೆ ಕಾರಣ ನಿಮ್ಗೇನು ಹೇಳ್ತೀನಿ ಅಂತಂದರೆ, ಒಂದು 12 ನಮಗೆ ಕುಂಡಲಿಯ ಬರುತ್ತೆ, ಸೂರ್ಯನಿಂದ ಶನಿ ರಾಹು ಕೇತುವರೆಗೆ. ಅವರ ಕುಂಡಲಿಯಲ್ಲಿ ಶನಿ ಕುಜ ಸಂಗಮವಾಗಿದ್ದರೆ, ದೃಷ್ಟಿ ಅಥವಾ ಯಾವುದೋ ರೀತಿಯ ರಿಲೇಷನ್ಶಿಪ್ ಬಂದಿದ್ದರೆ, ಕುಜ ಅಥವಾ ರಾಹು ರಿಲೇಷನ್ಶಿಪ್ ಬಂದಿದ್ದರೆ, ನಾನು ಅವ್ರ ಕುಂಡಲಿ ನೋಡಿಲ್ಲ, ಬಂದಿದ್ದರೆ ಅದು ಜೀವನದ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದಾದ್ರು ಒಂದು ಈ ರೀತಿ
ಅವಘಡಕ್ಕೆ ಸಿಲುಕಿಸುವ ಸಾಧ್ಯತೆ ಇರುತ್ತೆ. ಅರ್ಥ ಆಯ್ತಾ ನಿಮಗೆ? ಕುಜ ಮತ್ತು ಶನಿಯ ಸಂಪರ್ಕ ಅದು ಯಾವ ರೀತಿಯಲ್ಲಿ ಆಗ್ಬೋದು? ಒಂದೇ ಮಲ್ಲಿರ್ಬೋದು, ಕುಜ ಶನಿಯನ್ನು ನೋಡ್ತಿರ್ಬೋದು, ಅಥವಾ ಕುಜ ರಾಹು ಒಂದು ಮಲ್ಲಿರ್ಬೋದು. ಅದು ಬಂದಿದ್ದರೆ, ಅದಕ್ಕೆ ನಾನು ಹೇಳ್ತಾ ಇರೋದು ಎಲ್ಲರಿಗೂ, ಪ್ರತಿ ವರ್ಷ ನಮ್ದು ಏನು ಮಾಡ್ತೀವಿ ಜೀವನದ ಓಘದಲ್ಲಿ ಈ ನಮ್ಮ ಕುಂಡಲಿ ಮತ್ತು ಭವಿಷ್ಯ ಮರ್ತ್ಬಿಡ್ತೀವಿ ಸರ್. ಸುಮ್ಮನೆ ಜೀವನ ಮಾಡ್ತಿರ್ತೀವಿ. ವರ್ಷಕ್ಕೊಂದು ಸರಿ ತಗೊಂಡು ಹೋಗಬೇಕು ಅವರಿಗೆ ನಂಬಿಕೆ ಇರೋ ದೈವಜ್ಞರ ಹತ್ರ. ಸರ್, ಈ ವರ್ಷ ನಾನು ಹೇಗಿರಬೇಕು, ಏನಿದೆ, ಏನಾದ್ರು ವ್ಯತಿರಿಕ್ತ ಇದೆಯಾ, ಪಾಸಿಟಿವ್ ಇದೆಯಾ ಕೇಳಿಕೊಂಡು ಹೋಗು. ನಾವು ಸುಮ್ಮನೆ ಹೋಗ್ತಿದ್ದು ಎಲ್ಲಿ ಬಂದು ಲಾಕ್ ಆಗುತ್ತೆ ಹೇಳೋಕ್ಕಾಗಲ್ಲ. ಜನವರಿಯಿಂದ ನಿಮಗೆ ಡಿಸೆಂಬರ್ ಹೊರಗಡೆ, ಜೂನ್ ಜುಲೈನಲ್ಲಿ ಕೆಟ್ಟ ದಿನಗಳಿದ್ರೆ ಏನು ಸರ್ ಮಾಡ್ತೀರಾ? ಏನು ಮಾಡ್ತೀರಾ? ನಾವು ಅದನ್ನು ತೋರಿಸ್ಕೊಂಡು ಮುಂದೆ ಹೋಗಬೇಕು. ಈಗ ಜೈಲಿನ ವಿಚಾರ ಏನು? ಆಗಲೇ ಹೇಳಿದ್ನಲ್ಲ, ಅವ್ರದ್ದು ಕುಂಡಲಿ ಮತ್ತು ಇದು ಡೇಟ್ಗೂ ನೋಡಿಲ್ಲ ನಾನು. ಅದು ಯಾವ ಭುಕ್ತಿ ನಡೀತಿದೆ ಗೊತ್ತಿಲ್ಲ. ಋಷಭ್ ಶೆಟ್ಟಿ ಅವ್ರಿಗೆ ಹೇಳಿದ್ದು ನಾನು, ಇದು ಎಲ್ಲಿವರೆಗೆ ಹೋಗ್ತದೆ ಅದು ಹೇಳಲಿಕ್ಕೆ ಬರೋಲ್ಲ. ಅದು ನೋಡಬೇಕು, ಕ್ಲೀನಾಗಿ ಕೂತ್ಕೊಂಡು 1 ಗಂಟೆ ಅಧ್ಯಯನ ಮಾಡಬೇಕದು. ಬಹುಶಃ ನಂಗೆ ಅವ್ರು ಯಾವ ರಾಶಿ ಅಂತ ಗೊತ್ತಿಲ್ಲ. ಅದು ಗೊತ್ತಿದ್ರೆ ಅವರು ಹೇಳ್ಬೋದು ಇದೇನಾಗುತ್ತೆ ಅಂತ. ಅದು ಎಲ್ಲಿವರೆಗೂ ಇಷ್ಟಂತೂ ಗ್ಯಾರಂಟಿ. ಏನಾದರೂ ಈಗ ಅವ್ರಿಗೆ ವ್ಯತಿರಿಕ್ತವಾದ ಗ್ರಹಗಳ ಸಂಯೋಗ ನಡೀತಿದ್ರೆ ಹಂಗಾಗುತ್ತೆ. ಅದು ಯಾವಾಗ ಮುಗಿಯುತ್ತೆ ಅದು ಆವಾಗ ಇವರು ಇದರಿಂದ ಹೊರಗೆ ಬರ್ತಾರೆ. ಯಾರು ಒಂದು ಸಮಸ್ಯೆಗೋರು ಅಲ್ಲೇ ಇರೋಕ್ಕೆ ಸಾಧ್ಯ ಇಲ್ಲ ಸರ್. ಅಲ್ಲಿಂದ ಹೊರಗೆ ಬರಲೇಬೇಕು. ಅದಷ್ಟೇ, ಅದು ಒಂದು ಸಮಯ, ಒಂದು ಸಂದರ್ಭ, ಅದರಿಂದ ಹೊರಗೆ ಬರಲೇಬೇಕು. ಯಾರೂ ಕೂಡ ಅದರಲ್ಲಿ ವಯಸ್ಸಾಗೋರ್ಗೂ ಅದೇ ಸಮಸ್ಯೆ ಒಳಗಿರೋಕ್ಕಾಗಲ್ಲ. ಬಟ್ ಈ ಸಂದರ್ಭ ಏನಾಗ್ತಿದೆ, ಅದೇನು ಹೋಗ್ತಾ ಇದೆ. ಈಗ ಐ ಥಿಂಕು ಈ ವರ್ಷದ ಲೆಕ್ಕಾಚಾರ ತಗೊಳ್ಳೋದಾದ್ರೆ ಜನರಲ್ ಆಗಿ 2025 ಏಪ್ರಿಲ್ ಯುಗಾದಿ ನಂತರ ಒಳ್ಳೆಯ ದಿನಗಳು ಬರ್ಬೋದು. ಏಪ್ರಿಲ್ ನಂತರ ಯಾಕೆ ಅಂತಂದರೆ, ಎಲ್ಲೋ ಕೇಳ್ಪಟ್ಟಿದ್ದೀನಿ ಅವ್ರದ್ದು ಮಕರ ರಾಶಿ ಅಂತ. ಮಕರ ರಾಶಿಗೆ ಈಗ 2ನೇ ಮನೆಯಲ್ಲಿ ಶನಿ ಇದೆ. ಕೇಳಿಸ್ಕೊಂಡ್ರೆ 2ನೇ ಮನೆ ಶನಿ ಇದೆ ಅಂದರೆ 7.5ನ ಕೊನೆಯ ದಿನಗಳು. 2025 ಮೇಗೆ ಶನಿ ಮೀನರಾಶಿಗೆ ಹೋಗುತ್ತೆ. ಅವ್ರಿಗೆ 7.5 ಮುಕ್ತಾಯ ಆಗ್ತದೆ. ಅಲ್ಲೇ ಅವ್ರಿಗೆ ಸಮಾಧಾನದ ದಿನಗಳು, ನೆಮ್ಮದಿಯ ದಿನಗಳು ಆರಂಭವಾಗುತ್ತದೆ ಅಂತ ನನ್ನ ಒಂದು ಊಹೆ. ಹಾಂ, ಇದು ನನ್ನ ಊಹೆ. ಮಕರ ರಾಶಿ ಅಂತ ಗೊತ್ತಿರೋದ್ರಿಂದ, ಮಕರ ರಾಶಿಯವರಿಗೆಲ್ಲ 7.5 ಇದೆ. 2025 ಮೇವರೆಗಿದೆ. ಎಂಡದು ಈ ಆರಂಭದಲ್ಲಿ ಎಂಡ್ನಲ್ಲಿ ಜಾಸ್ತಿ ಕಾಡುತ್ತೆ. ಯಾವುದು 7.5 ಅದು ಬುದ್ಧಿ ಕಲಿಸೋದು. ಆದರೆ ಒಬ್ಬ ವ್ಯಕ್ತಿಗೆ ಯಾವಾಗ 7.5 ಬರುತ್ತೆ, ಬಂದು ಮುಗಿಯುತ್ತೆ, ಮನುಷ್ಯ ಪರಿಪಕ್ವ ಆಗ್ಬಿಡ್ತಾನೆ. ಯಾಕೆ 30 ವರ್ಷಕ್ಕೊಮ್ಮೆ ಬರೋದು 7.5. ಇನ್ನು 30 ವರ್ಷ ಆಡವಲ್ಲ ಯಾರಿಗೇ ಆಗಲಿ. ಅಂದರೆ ಯಾವ್ಯಾವ ವಿಚಾರದಲ್ಲಿ ಹೇಗಿರಬೇಕು, ಯಾವ್ಯಾವ ಹಂತ ಬಂದಾಗ ಮನಸ್ಸನ್ನು ಹೇಗೆ ಹದ್ದುಬಸ್ನಲ್ಲಿ ಇಟ್ಕೋಬೇಕು, ಯಾವ್ಯಾವ ಲೆವೆಲ್ಲಿಗೆ ಹೋದಾಗ ಯಾವ್ಯಾವ ವಿಚಾರದಲ್ಲಿ ಕಂಟ್ರೋಲ್ ಆಗಿರಬೇಕು, ಇದನ್ನು ತಿದ್ದುವುದಕ್ಕೆ ಬರೋದು ಶನಿ ಮಹಾತ್ಮ 7.5 ವರ್ಷ. ಯಾವುದು ಪುನೀತ್ ಅವ್ರದ್ದು? ಅದೇ ಎಲ್ರಿಗೂ ಇಡೀ ನಾಡೆಲ್ಲ ಅದೇ ನೋವಿನಲ್ಲಿರೋದು. ಅದು ದೈವೇಚ್ಛ ಸರ್. ಆಯುರ್ಬಲ ಅನ್ನೋದು ಇದೆಯಲ್ಲ ನೋಡಿ, ನಾವು ಒಬ್ಬ ವ್ಯಕ್ತಿದೆಲ್ಲ ಹೇಳ್ತೀವಿ, ಸಂಪತ್ತು ಹೇಳ್ತೀವಿ, ಮದುವೆ ಹೇಳ್ತೀವಿ, ಅಥವಾ ಎಲ್ಲ ಹೇಳ್ತೀವಿ, ಬಿಸ್ನೆಸ್ ಹೇಳ್ತೀವಿ. ಆಯುಷು ನಮ್ಮ ಕೈಗೆ ಸಿಕ್ಕೋಲ್ಲ. ಯಾಕೆ ಸಿಕ್ಕೋಲ್ಲ ಅಂತ ಕೇಳಿ. ಬ್ರಹ್ಮ 3 ಖಾತೆಯನ್ನು ಅವ್ರ ಹತ್ರ ಇಟ್ಕೊಂಡು ದ ಸೀಕ್ರೆಟ್ ಯಾರಿಗೂ ಬಿಟ್ಕೊಡಲ್ಲ. ಹುಟ್ಟು, ಸಂಗಾತಿ ಅಂದರೆ ಮದುವೆ, ಸಾವು, 3 ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ. ಯಾರ ಕೈಯಲ್ಲೂ ಇಲ್ಲ. ಈಗ ಯಾಕೆ ಈ ಉದಾಹರಣೆ ಹೇಳ್ತೀನಿ ಅಂದರೆ, ಈ ಹುಡುಗನ ಮದುವೆ ಈ ಹುಡುಗಿ ಜೊತೆನೇ ಆಗತ್ತೆ ಅಂತ ಫಿಕ್ಸ್ ಮಾಡ್ತೀವಿ, ಲಗ್ನ ಪತ್ರಿಕೆ ಹೊಡಿಸ್ತೀವಿ, ಎಲ್ಲರಿಗೂ ಹಂಚ್ತೀವಿ. ಮದುವೆ ಇನ್ನೊಂದು ಗಂಟೆ ಇದೆ ಅನ್ನೋವಾಗ ಮದುವೆ ಕಿತ್ತೋಗಿರೋದು ನೋಡಿದ್ದೀವಿ. ಹುಡುಗಿ ಓಡೋದ ಸಮಥಿಂಗ್, ಹುಡುಗಿ ಓಡೋದು. ಮೊನ್ನೆ ಒಂದು ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದ್ದು ನೋಡಿ, ನಗು ಬರುತ್ತೆ. ಅವ್ನು ಎಲ್ಲಿವರೆಗೂ ಸುಮ್ಮನಿದ್ದು ಕಟ್ಟಕ್ಕೆ ಬಂದಾಗ ಬೇಡ ಬೇಡ ಅಂತ ಹುಡುಗಿ. ಇಲ್ಲಿ ಹೇಳೋದು ನಾನು, ಇಂಥವು
ನಿಮಗೆ ಮದುವೆ ಯಾವುದೋ ವ್ಯಕ್ತಿ ಮದುವೆ ಆಗುತ್ತೆ ಅಂತ ಹೇಳ್ಬೋದು, ಇವಳನ್ನೇ ಆಗ್ತಾಳೆ ಅಂತ ಯಾವ ಅಸ್ಟ್ರಾಲಜರ್ ಹೇಳೋಕ್ಕಾಗಲ್ಲ. ನಿನಗೆ 2025 ಜೂನಿಗೆ ಮದುವೆ ಆಗುತ್ತೆ, ಇವಳನ್ನೇ ಆಗ್ತೀಯನ್ನೋ, ಅದು ತಾಳಿ ಕಟ್ಟಿ 3 ಗಂಟೆ ಹಾಕಿ 1 ವಾರ ಕಳೆದ ಮೇಲೆ ಹೇಳೋದು ಗೆಂಟಿ ಅಂತ. ಈ 3 ಖಾತೆಯನ್ನು ಅವ್ರು ಇಟ್ಕೊಂಡಾಗ ಆಯುಷ್ಯ ಅನ್ನೋದು, ಈಗ ಸರ್ ಈಗ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ನಮಗೆ ನೋವಿದೆ, ಅದ್ರ ಬಗ್ಗೆ ತುಂಬ ಮರೆಯಲಾರದಂತ ಇದೆ. ಬಟ್ ನೀವು ಹಿಂದಕ್ಕೆ ಹೋದರೆ ಶಂಕರಾಚಾರ್ಯರು ಅಲ್ವಾ, ಎಲ್ಲ ಅಲ್ಪಾಯಿಗಳು. ಅಂದರೆ ಅವ್ರನ್ನ ಏನಂತೀವಿ ಅಂತಂದರೆ ಅಲ್ಪಾಯಿಗಳೆಲ್ಲ ದೈವ ಸಮಾನರು ಅಂತ, ದೇವರಿಗೆ ಇಷ್ಟವಾದವರು ಅಥವಾ ದೈವ ಸಮಾನರು. ವಿವೇಕಾನಂದರು ಇವೆಲ್ಲ ನೋಡ್ಕೊಂಬಂದಾಗ ಅವ್ರಿಗೆಲ್ಲ ಯಾಕೆ ಅಲ್ಪಾಯು ಅನ್ಸ, ಅಂದರೆ ಅವ್ರು ಇನ್ನೂ ಇದ್ದರೆ ದೇಶವನ್ನು ಎಷ್ಟು ತಿದ್ದು ಬಿಡ್ತಿದ್ರು ಅವೆಲ್ಲ ಅನಿಸುತ್ತೆ. ಅದೊಂದು ಮಾತ್ರ ಅದು ದೈವಿಕೆ ಬಿಡಬೇಕು ಅದೊಂದು ಕ್ವಶನ್ನಿಗೆ. ಏಕೆಂದರೆ ನೋಡಿ, ಅಪಘಾತವಾಗಿ ತೀರೋಗ್ತಾರೆ ಕೆಲವು, ಏನೋ ಹೋದ ಜನ್ಮದ ಯಾವುದೋ ಋಣ ಅಥವಾ ಏನೇನೋ ಆತ್ಮಹತ್ಯೆ ಮಾಡ್ಕೊತಾರೆ ಕೆಲವು. ಸೊ ಅದು ಕೂಡ ರಾಂಗು. ಯಾವುದೋ ಹೋದ ಜನ್ಮ ಮಾಡಿದಂಥ ಪಾಪ ಪುಣ್ಯಗಳ ಇದೊಂದು ಪ್ರತೀಕ ಅಂತ ಹೇಳ್ಬೋದು. ಜಿಮ್ಮು ಮಾಡಿದವರು ಜಿಮ್ಮು ಮಾಡಿ ಬಂದು ಅವರು ದೈವವಶ ಆಗೋದಿದೆಯಲ್ಲ ಸರ್, ಇದು ಅವರು ಗ್ಯಾರಂಟಿ ದೇವರ ಸಮಾನನೇ, ಅದೆರಡು ಮಾತಿಲ್ಲ. ನೋಡಿ, ಅವರ ಫೋಟೋ ಇಲ್ಲದೆ ಇರೋ ಫೋಟೋ ಫ್ರೇಮ್ ಅಂಗಡಿಗಳಿಲ್ಲ. ನಾವು ನೋಡ್ಕೊಂಬಂದಿದ್ದು ಫಸ್ಟಿಂದ ಏನೋ ದಾಖಲೆ ಅಂತಲ್ಲ, ಫೋಟೋಗಳು ಸೇಲ್ ಆಗಿರೋದು ದಾಖಲೆ. ಮೊನ್ನೆ ಪೇಪರಲ್ಲಿ ನೋಡ್ತಿದ್ದೆ, ಯಾರೋ ದೇವಸ್ಥಾನ ಕಟ್ಟಿದ್ದಾರೆ. ಆಮೇಲೆ ಆ ವ್ಯಕ್ತಿಯಲ್ಲಿ ನಾವು ಗಮನಿಸ್ತಾ ಇದ್ವು, ನಾವು ಚಿಕ್ಕ ವಯಸ್ಸಿಂದನೂ ಅವ್ರದ್ದು ಚಿತ್ರಗಳು ನೋಡ್ಕೊಂಬರೋವಾಗ ಅದೇನೋ ತುಂಬ ನೋಡಿಸ್ಕೊಳ್ಳುತ್ತೆ ಅವ್ರ ಫೇಸ್. ಅಂದರೆ ಏನೋ ಅದ್ರಲ್ಲಿ ದೈವತ್ವ ಇದೆ ಅಂತ ತುಂಬ ನೋಡಿಸ್ಕೊಳ್ಳೋದು ಆ ಫೇಸ್. ಈಗ ನೀವು ಮತ್ತೆ ಚಿತ್ರರಂಗನ ಕರೆ ಬಂದರೆ ಕಿರುತೆರೆ ಸೀರಿಯಲ್ ಮಾಡೋಲ್ಲ ಅಂತ ಡಿಸೈಡ್ ಮಾಡಾಗಿದೆ. ಆಗಲ್ಲ, ಸಮಯ ಹೊಂದ್ಸೋಕ್ಕಾಗಲ್ಲ, ಕಹಿ ಘಟನೆ ಅಲ್ಲ, ಕಹಿ ಘಟನೆ ಎಲ್ಲೋ ಒಂದು ಪ್ರೊಡಕ್ಷನಲ್ಲಿ ಆಗುತ್ತೆ ಸರ್, ಎಲ್ಲ ಕಡೆ ಆಗ್ತದೆ. ಕಹಿ ಘಟನೆ ಅಲ್ಲ, ಸಮಯ ಹೊಂದ್ಸೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ನಿಮಗೆ ನಾನು ದಿನಕ್ಕೆ 4 ಜನ ನೋಡೋದು. ಬೆಳಿಗ್ಗೆ 10:30 11:30, 12 1, 4:30 5:30, 6 7, ಇಷ್ಟೇ 4 ಜನ ಅಥವಾ 5 ಜನ ನೋಡೋದು. ಈ ನನಗೇನಾಗ್ಬಿಡುತ್ತೆ ಅಂತಂದರೆ, ಎಲ್ಲೋ ನಮಗೆ ಶೂಟಿಂಗ್ ಬೆಳಗ್ಗೆ ಮುಗಿದ್ಬಿಡುತ್ತೆ ಅಂತ ಹೋಗ್ತೀವಿ, ಮಧ್ಯಾಹ್ನದವ್ರಿಗೆ ಕೊಟ್ಬಿಟ್ಟಿರ್ತೀವಿ, ಅಲ್ಲಿ ಕಂಟಿನ್ಯೂ ಆಗ್ಬಿಡುತ್ತೆ, ಹಾಗೆ ಆಗುತ್ತೆ. ಅಥವಾ ಇನ್ನೇನೋ ಒಂದು ಇಲ್ಲಿ ಏನಾಗುತ್ತೆ, ಇಲ್ಲಿ ವಲಯದಲ್ಲಿ ಬಂದವರು ಇವರು ಯಾಕೆ ಎಲ್ಲ ಮಾಡ್ತಾರೆ. ನಾನು ಅಲ್ಲಿಂದ ಅಪಾಯಿಂಟ್ಮೆಂಟ್ ತೊಗೊಂಡು ನಾನು ಟ್ಯಾಕ್ಸಿ ಮಾಡ್ಕೊಂಡ್ಬಂದೆ, ಇಲ್ಲಿ ಅವ್ರು ಇಲ್ಲ ಅಂತಾರೆ. ಆವಾಗ ನಾನೊಬ್ಬ ಅತ್ಯುತ್ತಮವಾದಂಥ ಏನೋ ಸಲಹೆ ಕೊಡೋಂಥ ವ್ಯಕ್ತಿ ಅನ್ನೋದು ಇರ್ತಲ್ಲ ಅವ್ರ ಮೈಂಡಲ್ಲಿ, ಹಿಂಗಾಗ್ಬಿಡ್ತೀನಿ. ಅದಕ್ಕೆ ಅವಕಾಶ ಕೊಡಬಾರ್ದು. ಸಿನಿಮಾಕ್ಕಾದರೆ ನೋಡಬಹುದು, ಏನೋ ಒಂದು 2 ದಿನ 3 ದಿನ ಅಂದರೆ ಅಪಾಯಿಂಟ್ಮೆಂಟ್ ನಾವು ಕೊಡೋಕ್ಕಿಂತ ಮುಂಚೆನೇ 3 ದಿನ ಇದನ್ನು ಬ್ಲಾಕ್ ಮಾಡಿ ಹೋಗಿ ಬರ್ಬೋದು. ಬಟ್ ಏನಾದ್ರೆ ಬಲವಂತ ಆದರೆ ಕ್ಯಾರೆಕ್ಟರ್ ತುಂಬ ಇಷ್ಟ ಇದ್ದರೆ ಸರ್, ನನ್ನ ಮನಸ್ಸಿಂದ ಅಂತೂ ಹೋಗ್ಬಿಟ್ಟಿದೆ, ನಾನು ಮಾಡಲೇಬೇಕು ಚಿತ್ರ, ಅದು ಒಂದು ಇದು ಹೋಗ್ಬಿಟ್ಟಿದೆ. ಯಾರೋ ನೀವೇ ಸಿನಿಮಾ ಮಾಡಿದ್ರಪ್ಪ, ನೀವೇ ಪ್ರೊಡ್ಯೂಸ್ ಮಾಡಿದ್ರಿ, ಇದು ನಾಗರಾಜ್ ಕೋಟೆಯವರೇ ಮಾಡಬೇಕು ನಿಮ್ಮ ಮನಸ್ಸಲ್ಲಿದೆ. ನಿಮ್ಗೊಂದು ಫೋನ್ ಮಾಡಬೇಕಾದ್ರೆ ಒಂದು ನಿಮ್ಮ ಭಾವನೆ ಇರುತ್ತೆ, ನಾನು ಹೇಳಿದ್ರೆ ಅವ್ರು ಇಲ್ಲ ಅನ್ನೋಲ್ಲ ಅಂತ ಒಂದು ಭಾವನೆ ನಿಮ್ಮಲ್ಲಿ ಇರುತ್ತೆ ಅಲ್ವಾ. ಹಂಗೆ ಅಂದ್ಕೊಂಡು ನಾನು ಮಾಡಿದಾಗ ಗಣೇಶ್ ಕಾಸರಗೋಡು ಫೋನ್ ಅಂದ ತಕ್ಷಣ ಇದಕ್ಕೆ ನಾನೇನು ಹೇಳೋಂಗಿಲ್ಲ ಸರ್, ಯಾವ ಸರ್ ಡೇಟು ಅಂತೇಳಿ, ಆಯ್ತು ಸರ್ ಒಂದು ಪ್ರಯತ್ನ ಪಡುವಂತೆ ಇಮಿಡಿಯೇಟ್ ನಮ್ಮ ಪ್ರೋಗ್ರಾಮು ಡಿಸೈನರ್ಗೆ ಹೇಳಿ, ನೋಡಪ್ಪ ಈ 3 ದಿನ ಯಾರಿಗೂ ಅಪಾಯಿಂಟ್ಮೆಂಟ್ ಕೊಡಬೇಡಿ ಅಂಥೇಳಿ ಬಂದು ನಿಮ್ಮ ಕೆಲಸ ಮುಗಿಸ್ಕೊಟ್ರೆ. ಇದೆ ಅಸ್ಟ್ರಾಲಜರೇ ಪಾತ್ರ ಇದೆ, ಬರ್ತೀರಾ? 100%. ಯಾವ ಪಾತ್ರ ಆದರೆ ಪಾತ್ರ ಮಾಡೋಕ್ಕೆ ಯಾವುದಾದ್ರೇನು ಸರ್,